ಆಗಿರ್ತಕ್ಕಂಥ ರಾಜ್ಯಗಳು ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಾಂತೇಶ್ ಪರದಾಳ್ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖನ್ನಾ ಮತ್ತು ಸೂರ್ಯಕಾಂತ್ ಅಜಾದ್ಪುರ್ ಅವರು ಉಪಸ್ಥಿತರಿದ್ದಾರೆ. ಮತ್ತು ಪ್ರಮುಖವಾಗಿ ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಏನು ಹಿಂದುಳಿದ ಸಮುದಾಯಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಮತ್ತು ವಸತಿ ನಿಲಯಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಭ್ರಷ್ಟಾಚಾರದ ವಿಷಯಗಳನ್ನು ನಮ್ಮ ಎದುರಿಗೆ ಇಟ್ಟು ಇದನ್ನು ಸರಿಪಡಿಸಲು ಮತ್ತು ತಪ್ಪಿತರ ಮೇಲೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಮತ್ತು ಒಂದೇ ವಸತಿ ನಿಲಯದಲ್ಲಿ ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸತಕ್ಕಂಥವರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಇಲಾಖೆಯಲ್ಲಿ ಅದು ಸರಿ ನಿಟ್ಟಿನಾಗ ಇವತ್ತು ವ್ಯವಸ್ಥೆ ಸರಿ ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ನಮ್ಮ ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ತಂಗಡಿಯವರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಆಯುಕ್ತರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಇಲ್ಲಿರ್ತಕ್ಕಂಥ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಹಣ ಎತ್ತಿ ಹಾಕಿರ್ತಕ್ಕಂಥ ಬಗ್ಗೆ ದಾಖಲೆ ಸಹಿತ ಕೊಟ್ಟು ಅದನ್ನು ಸರಿಪಡಿಸಬೇಕು ಮತ್ತು ತಪ್ಪಿತರ ಮೇಲೆ ಕ್ರಮ ಜರುಗಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಏನು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರಿಗೆ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮನವಿ ಪತ್ರ ಕೊಟ್ಟಿದ್ದೇವೆ ನಾವು. ಆದರೆ ಆ ಮನವಿಗೆ ಯಾವುದೇ ಥರದ ಸ್ಪಂದನೆ ಸಿಗಲಿಲ್ಲ ಮತ್ತು ತಪ್ಪಿತರ ಮೇಲೆ ಮತ್ತು ಭ್ರಷ್ಟಾಚಾರ ಮಾಡಿದವರ ಮೇಲೆ ಯಾವುದೇ ರೀತಿಯ ಕ್ರಮ ಸರ್ಕಾರ ಆಯುಕ್ತರು ಮತ್ತು ಸಂಬಂಧಿಸಿದ ಉಸ್ತುವಾರಿ ಸಚಿವರುಗಳ ಬಗ್ಗೆ ಯಾವುದೇ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಕೊನೆಗೆ ಇಲ್ಲಿ 26ನೇ ತಾರೀಕು ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿಗೆ ಪ್ರವಾಸ ಬಂದಾಗ ಮತ್ತು ನಮ್ಮ ನಿಯೋಗವನ್ನು ಹೋಗಿ ಅವರಿಗೆ ಏನಂತಂದರೆ ಮನವಿ ಮಾಡಿಕೊಂಡು ವಿಶೇಷವಾಗಿ ಸೇಡಂದಲ್ಲಿ ಏನು ಬಾಲಕಿಯರ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಇದೆ ಮತ್ತು ಅವರಿಗೆ ಅಸುರಕ್ಷತೆ ಇದೆ, ಅಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ ಪ್ರಧಾನ ಕಾರ್ಯದರ್ಶಿಗೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೇಡಂಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಶಾಸಕರು ಇರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ನಿವಾಸಕ್ಕೂ ಹೋಗಿ ನಾವೊಂದು ನಿಯೋಗ ಏನಪ್ಪ ಅಂದರೆ ಇದರ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಅಂದರೆ ಯಾವುದೇ ರೀತಿಯ ಏನಪ್ಪ ಅಂತಂದರೆ ಅದಕ್ಕೂ ಕೂಡ ಸ್ಪಂದನೆ ಸಿಗಲಿಲ್ಲ. ಮುಂದೆ ಏನಪ್ಪ ಅಂತಂದರೆ 26ನೇ ತಾರೀಕಿಗೆ ಏನಪ್ಪ ಅಂದರೆ 24ನೇ ಜೂನ್ ತಿಂಗಳಲ್ಲಿ ಏನಪ್ಪ ಅಂದರೆ ಅಲ್ಲಿ ಒಂದು ಅಂಗನವಾಡಿಯ ಹುಡುಗಿ ಚಂದ್ರಿಕಾ ಅಂತ ಹೇಳಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ ಏನಪ್ಪ ಅಂದರೆ ಚಂದಾಪಲ್ಲಿಯ ಒಂದು ಹುಡುಗಿ ಸ್ವಾತಿ ಅಂತಕ್ಕಂಥ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ. ಆತ್ಮಹತ್ಯೆಗೆ ಏನು ಕಾರಣ ಹೇಳ್ತಾರೆ ಇಲಾಖೆಯವರು ಅಂತಂದ್ರೆ ಅವರು ಮಾನಸಿಕವಾಗಿ ಅಸ್ವಸ್ಥ ಆಗಿದ್ರು, ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಇಲಾಖೆಯಲ್ಲಿ ಏನಪ್ಪ ಅಂದರೆ ಬಾಲಕಿಯರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಏನಪ್ಪ ಅಂದರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ಇರ್ತದೆ ಅವರಿಗೆ ತಿಂಗಳಿಗೆ, ಪ್ರತಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಮತ್ತು ಪ್ರತಿ ತಿಂಗಳಿಗೆ ಏನಪ್ಪ ಅಂದರೆ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರಿಗೆ ಇವತ್ತೇನು ಸೇಡಂದಲ್ಲಿ ಏನೋ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಹುಡುಗಿಗೆ ಏನಪ್ಪ ಅಂದರೆ ಮಾನಸಿಕ ಅಸ್ವಸ್ಥತೆ ಅನ್ನೋತಕ್ಕಂಥದ್ದು ಆ ವೈದ್ಯರಿಗೆ ಗೊತ್ತಾಗಿಲ್ಲೇನು. ಮತ್ತು ಸುಮಾರು 2 ವರ್ಷ ಹುಡುಗಿ ಅಲ್ಲಿ BSc ಫಸ್ಟ್ ಇಯರ್ ಓದ್ತಾಳೆ ಹುಡುಗಿಗೆ. ಆಕಿನ ಬಗ್ಗೆ ಏನಪ್ಪ ಅಂದರೆ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರಿಗೆ ಮತ್ತು ಅಲ್ಲಿ ನಿಲಯ ಪಾಲಕರಿಗೆ ಅವ್ರಿಗೆ ಗಮನಕ್ಕೆ ಬಂದಿಲ್ಲೇನು. ಅವ್ರ ತಾಯಿ ತಂದಿಗೆ ತಂದು ಏನಪ್ಪ ಅಂದರೆ ಇಲ್ಲ ನಮ್ಮ ಮಗಳು
ಮಾನಸಿಕವಾಗಿ ಇದು ಇದ್ರು ಅದಕ್ಕಾಗಿ ಏನಪ್ಪಾ ಅಂದ್ರೆ ಹುಲ್ಲು ಹಾಕಿ ನೇಣು ಹಾಕಿ ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥದ್ದು ಹೇಳಿ ಅದಕ್ಕೆ ವಾಸ್ತವಿಕ ಅಂಶಗಳು ಮುಚ್ಚ ಹಾಕ್ಲಿಕ್ಕೆ ಏನಪ್ಪಾ ಅಂದ್ರೆ ಅಲ್ಲಿದ ಏನು ಸಚಿವರು ಮತ್ತು ಅಧಿಕಾರಿಗಳು ಏನಪ್ಪಾ ಅಂದ್ರೆ ಒಳಗ ನೇರವಾಗಿ ಕೈವಾಡಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಇವತ್ತು ವಿಶೇಷವಾಗಿ ನಾವು ಗುರುಮುಟ್ಕಲ್ದಲ್ಲಿ ಅರ್ಧ ಹುಡುಗಿಗೆ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದಾಗ ಏನಪ್ಪ ಅಂದ್ರೆ ಒಂದು 4 ಫೀಟ್ ಒಂದು 5 ಫೀಟ್ ಅಂತರದಾಗ ಒಂದು ಕಿಟಕಿಗೆ ಏನಪ್ಪ ಅಂದ್ರೆ ನೇಣು ಹಾಕೊಂಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡಿದ್ರೆ ಅವ್ರ ತಾಯಿ ತಂದೆ ಬಂದು ನನ್ನ ಮಗಳ ಆತ್ಮಹತ್ಯೆ ಅಲ್ಲ ಅದು ಕೊನೆಯದಾಗಿರ್ತಕ್ಕಂಥದ್ದು ಅವ್ರು